ಇವತ್ತು ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆಯ ಬಳ್ಳಾರಿ ವಿಭಾಗದಲ್ಲಿ ಸಹಾಯಕ ಆಡಳಿತಾಧಿಕಾರಿಗಳಾಗಿ ಮತ್ತು ಗುಲ್ಬರ್ಗದಲ್ಲಿ ಆಡಳಿತಾಧಿಕಾರಿಗಳಾಗಿ ಮತ್ತು ಬಳ್ಳಾರಿಯಲ್ಲಿ ವಿಭಾಗೀಯ ನಿಯಂತ್ರಣಾಧಿಕಾರಿಗಳಾಗಿ ಮತ್ತು ವಾಯುವ್ಯ ಕರ್ನಾಟಕ ಸಾರಿಗೆ ಸಂಸ್ಥೆಯಲ್ಲಿ ಗದಗ ವಿಭಾಗೀಯ ನಿಯಂತ್ರಣಾಧಿಕಾರಿಗಳಾಗಿ ಮತ್ತು ಹುಬ್ಬಳ್ಳಿಯ ಒಂದು ಡ್ರೈವರ್ ಒಂದು ಟ್ರೈನಿಂಗ್ ಸೆಂಟರ್ನ ಪ್ರಿನ್ಸಿಪಾಲ್ ಆಗಿ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಹುದ್ದಕ್ಕಿಂತ ಹೆಚ್ಚಾಗಿ ಎಲ್ಲರ ಹತ್ರನೂ ಒಂದು ಪ್ರೀತಿ ಪಾತ್ರದಿಂದ KSRTC ಇಡೀ ಎಲ್ಲಾ ಭಾಗದಲ್ಲಿ ಕೂಡ ಒಂದು ಒಳ್ಳೆ ವ್ಯಕ್ತಿತ್ವ ಇಟ್ಕೊಂಡು ಒಂದು ಉತ್ತಮ ದಕ್ಷ ಪ್ರಾಮಾಣಿಕ ಅಧಿಕಾರಿ ಅಂತಂದೇಳಿ ಹೆಸರು ಗಳಿಸಿರ್ತಕ್ಕಂಥ ನಮ್ಮ ಶ್ರೀ ದೇವರಾಜ್ ಸರ್ ಅವ್ರನ್ನು ಇವತ್ತು ಒಂದು ನಿವೃತ್ತಿ ಹೊಂದಿರೋದ ಕಾರಣ ಇವತ್ತು ನಮ್ಮ KSRTC ನೌಕರರ ಪತ್ತಿನ ಸಹಕಾರ ಸಂಘ, NITUC ಮತ್ತೆ ಒಂದು ಮಜ್ದೂರ್ ಸಂಘ ಹಾಗೂ ವೀರಶೈವ ನೌಕರ ಸಂಘ ಮತ್ತು ಅವರ ಎಲ್ಲಾ ಪ್ರೀತಿ ಪಾತ್ರರ ಅಭಿಮಾನಿಗಳು SC/ST ಸಂಘ ಎಲ್ಲರೂ ಸಹಿತ ಸೇರಿ ಅವರ ಒಂದು ನಿವೃತ್ತಿ ಜೀವನ ಇನ್ನು ಮುಂದೆ ಕುಟುಂಬ ಸಮೇತ ಸುಖ ದೇವರು ಭಗವಂತ ಒಂದು ಒಳ್ಳೆಯ ಆರೋಗ್ಯ ಆಯುಷ್ಯ ಕೊಟ್ಟು ಒಂದು ಉತ್ತಮ ಸಾಮಾಜಿಕ ಕಾರ್ಯದ ನಡೆಗೆ ಕೂಡ ಅವರು ಒಲವು ಅವ್ರು ಇದ್ದಾಗೂ ಕೂಡ ಕೆಲಸದಲ್ಲಿ ಇದ್ದಾಗೂ ಕೂಡ ಪ್ರತಿಯೊಬ್ರು ಕೂಡ ಪಾಪ ಕಂಡಕ್ಟರ್ ಡ್ರೈವರ್ ಅಂತೂ ನೆನೆಸಲಾರ ಪಾಪ ಆ ರೀತಿ ಸಾರ್ ದೇವರಾಜ್ ಸರ್ ಒಳ್ಳೆಯದು ಅಂತ ಹೇಳಿ ಒಂದು ಯಾವುದೇ ರೀತಿ ಕೈ ಸ್ವಚ್ಛ ಇಟ್ಕೊಂಡು ಒಂದು ಅಧಿಕಾರಿ ನಡೆಸಿರ್ತಕ್ಕಂಥ ದೇವರಾಜ್ ಸರ್ ಅವ್ರಿಗೆ ಭಗವಂತ ಅವರೆಲ್ಲಾ ಕುಟುಂಬ ವರ್ಗದವ್ರು ಕೂಡ ಒಳ್ಳೇದು ಮಾಡ್ಲಿ ಅಂತೇಳಿ ಇವತ್ತು ನಾವು ಪ್ರೀತಿಯಿಂದ ಅವರು ಹುಬ್ಳಿಯಲ್ಲಿ ರಿಟೈರ್ಡ್ ಆದ್ರೂ ಕೂಡ ಬಳ್ಳಾರಿಗೆ ಆಗಮಿಸಿದ ವಿಷಯ ತಿಳ್ಕೊಂಡು ನಾವು ಪ್ರೀತಿಯಿಂದ ಎಲ್ಲರೂ ಸೇರಿ ಇವತ್ತೊಂದು ನಮ್ಮ ಕೈಲಾದಷ್ಟು ಒಂದು ಚಿಕ್ಕ ಒಂದು ಸನ್ಮಾನ ಮಾಡಿ ಗೌರವಿಸಿದ್ವಿ. ನಮಸ್ಕಾರ. ನನಗೆ 1999ರಲ್ಲಿ KSRTCನಲ್ಲಿ ಸಹಾಯಕ ಆಡಳಿತಾಧಿಕಾರಿ ಅಂತ ಕೆಲಸವನ್ನ ಕೊಟ್ಟರು. ಈ ಬಳ್ಳಾರಿ ವಿಭಾಗದಲ್ಲಿ ನಾನು ನೋಡಿದಾಗ ಎಲ್ಲ ಒಂದು ನಮ್ಮ ಚಾಲನಾ ಸಿಬ್ಬಂದಿಗಳು, ತಾಂತ್ರಿಕ ಸಿಬ್ಬಂದಿಗಳು, ಆಡಳಿತ ಸಿಬ್ಬಂದಿಗಳು ಎಲ್ಲರೂ ಕೂಡ ಒಂದು ಒಳ್ಳೆ ವಿಭಾಗವಾಗಿ ನನ್ಗೆ ಸಹಕಾರವನ್ನು ಕೊಟ್ಟರು. ಇಲ್ಲಿಂದ ಬೀದರು ಮತ್ತೆ ಕೋಲಾರು, ಮೈಸೂರು, ಆಮೇಲೆ ಬೆಳಗಾಂನಿಂದ ಮತ್ತೆ BMTC, ಆಮೇಲಿಂದ BMTC ಇಂದ ಮತ್ತೆ ಸೆಂಟ್ರಲ್ ಆಫೀಸ್ KSRTC ಚಿಕ್ಕಮಗಳೂರು, ಆಮೇಲೆ ಮತ್ತೆ KSRTC ಸೆಂಟ್ರಲ್ ಆಫೀಸು, ಆಮೇಲೆ ಮತ್ತೆ ಪುನಃ ಬಳ್ಳಾರಿ ವಿಭಾಗದಲ್ಲಿ ವಿಭಾಗೀಯ ನಿಯಂತ್ರಣಾಧಿಕಾರಿಗಳಾಗಿ 2022ರಲ್ಲಿ ನಾನು ಇಲ್ಲಿ ಕೆಲಸವನ್ನ ಮಾಡಿ 23 ಆಗಸ್ಟ್ ವರೆಗೂ ಕೆಲಸ ಮಾಡಿದೆ. ಆ ಒಂದು ಅವಧಿಯಲ್ಲೂ ಕೂಡ ಎಲ್ಲಾ ನಿರ್ವಾಹಕರು, ಚಾಲಕರುಗಳು, ತಾಂತ್ರಿಕ ಸಿಬ್ಬಂದಿಗಳು ತುಂಬಾ ಸಹಕಾರವನ್ನು ಕೊಟ್ಟರು. ಯಾಕೆಂದ್ರೆ ಹುಬ್ಬಳ್ಳಿಯಲ್ಲಿ ಪ್ರಾಂಶುಪಾಲರಾಗಿ 6 ತಿಂಗಳು ಕೆಲಸ ಮಾಡಿ ಫೆಬ್ರವರಿ 28ನೇ ತಾರೀಕು ಫೆಬ್ರವರಿ 2026ಕ್ಕೆ ನಾನು ನಿವೃತ್ತಿ ಆದೆ. ಸೊ ಸಂಸ್ಥೆನಲ್ಲಿ ಎಲ್ಲಾ ರೀತಿಯಲ್ಲೂ ನನಗೆ ಒಳ್ಳೇದಾಗಿದೆ. ಸೊ ಸಂಸ್ಥೆ ಇನ್ನೂ ಮೇರು ಮಟ್ಟಕ್ಕೆ ಎತ್ತರದ ಒಂದು ಇದಕ್ಕೆ ಬೆಳೀಲಿ ಅಂತ ನಾನು ಈ ಸಂದರ್ಭದಲ್ಲಿ ಆಶಿಸ್ತೀನಿ.